ಎಲ್ಲ ಪ್ಯಾಸೆಂಜರ್ಗೆ ಒಂದು ಸ್ವಲ್ಪ ಬಸ್ ಅವರು ಬರುವವರು ಬಸ್ಸು ಡ್ರೈವರ್ ಕಂಡಕ್ಟರ್ ಸ್ವಲ್ಪ ಮರ್ಯಾದೆ ಕೊಡಿ. ಕೇಳಿದ್ರು ತುಂಬಾ ನಾವು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದವ್ರೆ, ನಮಗೂ ಅನುಭವ ಇದೆ. ನಾವು ನಮ್ಮ ಮನೆ ಸಾಕ್ಲಿಕ್ಕೆ ಬಂದಿದ್ದು, ಏನು ಶೋಕಿ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಈಗ ಟ್ರೆಂಡ್ ಆಗಿ ಹೋಗಿದೆ ಗಾಡಿ ಅಂದ್ಮೇಲೆ ಅವ್ರಿಗೆ ಇಂಜಿನ್ ಸೌಂಡ್ ಹೆಂಗೆ, ಟೈರ್ ಅಲ್ಲಿ ಎಷ್ಟು ಬೋಲ್ಟ್ ಬರ್ತದೆ ಅದೆಲ್ಲ ಗೊತ್ತಿಲ್ಲ. ಗಾಡಿ ಅನುಭವ ಬೇಕು. ನಾವು ಮುಂಚೆ 3 ವರ್ಷ ಕಂಡಕ್ಟರ್ ಕೆಲಸ ಮಾಡಿದ್ದೇವೆ ಇದೇ ನೈಟ್ ಸರ್ವಿಸ್ ಅಲ್ಲಿ. ನನ್ನ ತಂದೆ ಡ್ರೈವರು. ಅದರ ನಂತರ ನಾವು ತಂದೆ ಹತ್ರ ಕಂಡಕ್ಟರ್ ಮಾಡಿ ಬಂದು ಬಂದು ರೂಢಿಯಾಗಿ ಹೋಗ್ತದೆ. ಕಾಯಂ ಬರುವವರು ನಾವು. ಅವ್ರ ಹಂಗೆ ಅಲ್ಲ, ಅವರು ವರ್ಷಕ್ಕೊಂದ್ಸಲ ಹಾಗೆ ಬರೋದ ಟೂರಿಸ್ಟ್ಗೆ. ಅವ್ರ ಘಾಟ್ ಸೆಕ್ಷನ್ ಅಲ್ಲಿ ಈಗ ಬಸ್ ಅವರು ಆಲ್ಟೇಕ್ ಮಾಡುವಾಗ ಲೆಫ್ಟ್ ಸೈಡ್ ಅಲ್ಲೆಲ್ಲ ಬರ್ತಾರೆ. ಖಂಡಿತ ಲಾಂಗ್ ಗಾಡಿ, ಲೆಂತ್ ಗಾಡಿ, ನಮ್ಗೆ ಎಷ್ಟಂದ್ರೆ ಕಾರ್ನರ್ ಜಡ್ಜ್ಮೆಂಟ್ ಗೊತ್ತಾಗ. ಪ್ಯಾಸೆಂಜರ್ ಬರುವವರಿಗೆ ಸರ್ ಇದೊಂದು ರಿಕ್ವೆಸ್ಟ್, ಎಲ್ಲರಿಗೆ ರೆಸ್ಪೆಕ್ಟ್ ಕೊಡಿ ಡ್ರೈವರ್ ಕಂಡಕ್ಟರ್ಗೆ. ಏನಕ್ಕೆ ಕೇಳಿದ್ರೆ ನಿಮ್ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗುದು ಡ್ರೈವರ್ಸ್. ಏನ್ ಕೆಲಸ ಮಾಡುದಿದ್ರು ಕಂಡಕ್ಟರ್. ನಿಮ್ಗೆ ಲಗೇಜ್ ಆಗ್ಲಿ, ಲಗೇಜ್ ತೆಗಿದಾಗ್ಲಿ ಎಲ್ಲ ಮಾಡೋದು ಕಂಡಕ್ಟರ್. ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗುದು ಡ್ರೈವರ್. ರೆಸ್ಪೆಕ್ಟ್ ಕೊಡಿ. ಏನಕ್ಕೆ ಕೇಳಿದ್ರೆ ನಿಮ್ಗೆ ನಾವು ಫೋನ್ ಮಾಡುವಾಗ ರೆಸ್ಪೆಕ್ಟ್ ಕೊಡ್ತೇವೆ. ಸರ್ ಎಲ್ಲಿ ಪಿಕಪ್ ಕೇಳ್ತೇವೆ. ನೀವು ರೂಡ್ ಆಗಿ ಮಾತಾಡೋದು, ನೈಟ್ ನಿದ್ರೆ ಬೇಕು. ನಮ್ ಜೀವ ಎಲ್ಲ ಹಾಳಾಗೋದು ನೈಟ್ ಸರ್ವಿಸ್ ಮಾಡಿ. ಫ್ರೆಂಡ್ಸ್, ಇವಾಗ ನಮ್ ಜೊತೆ ಇದ್ದಾರೆ ಹನೀಫ್ ಸರ್ ಇದ್ದಾರೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಎಲ್ಲಿ ಸರ್ ನಿಮ್ಮ ಊರು? ನಮ್ಮ ಉಡುಪಿ. ಉಡುಪಿ. ಉಡುಪಿ ಅಂದ್ರೆ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಮಂಗಳೂರು ಉಡುಪಿ. ಮಂಗಳೂರು ಉಡುಪಿ. ಅದೇ ಉಡುಪಿಯಲ್ಲಿ ಎಲ್ಲಿ ಅಂತ ಹೇಳ್ಬೋದಲ್ಲ? ಮೂಲೂರು. ಮೂಲೂರು ಹತ್ರ. ಅಲ್ಲಿಂದ ಭಾರತ್ ಕಂಪನಿ ಎಷ್ಟು ದೂರ ಆಗುತ್ತೆ ಸರ್ ನಿಮ್ಮ ಊರಿಂದ? ನನ್ನ ಊರಿಂದ 50 ಕಿಲೋಮೀಟರ್ ಆಗ್ತದೆ. 50 ಕಿಲೋಮೀಟರ್. ಸರ್ 50 ಕಿಲೋಮೀಟರ್ ಹೋಗಿ ಡ್ಯೂಟಿ ಮಾಡಿ ಗಾಡಿ ಇಟ್ಟು ಮತ್ತು ಮನೆಗೆ ಬಂದು ರೆಸ್ಟ್ ಮಾಡ್ತೀರಾ? ಮಾಡ್ತೀರಾ? ಇಲ್ಲ, ಗಾಡಿಯಲ್ಲೇ ಮಲಗ್ತೇವೆ ನಾವು. ಗಾಡಿಯಲ್ಲೇ ಮಲಗ್ತೀರಾ? ಎಷ್ಟು ವರ್ಷ ಆಯ್ತು ಸರ್ ಇದೇ ಭಾರತ್ ಕಂಪನಿಗೆ ಬಂದು? ಭಾರತ್ ಕಂಪನಿ ಬಂದು ಒಂದು 2.5 ವರ್ಷ ಆಯ್ತು. 2.5 ವರ್ಷ. 2.5 ವರ್ಷದಿಂದ ಇದೇ ಭಾರತ್ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಹೇಗೆ ಅನಿಸ್ತಾ ಇದೆ ಸರ್ ಕಂಪನಿ? ತೊಂದರೆ ಇಲ್ಲ ಸರ್, ನಮ್ಗೆ ಒಳ್ಳೆ ಆಗ್ತಿದೆ. ತೊಂದರೆ ಇಲ್ಲ. ತೊಂದರೆ ಇಲ್ಲ. ಯಾವ ರೂಟ್ ಅಲ್ಲಿ ಆಪರೇಟ್ ಆಗುತ್ತೆ ಸರ್ ಇದು? ಮಂಗಳೂರು ಟು ಬೆಂಗಳೂರು. ಓಕೆ. ಮತ್ತೆ ಹೇಗೆ? ದಾರ್ಲಗಟ್ಟೆ, ಕೊಡಜೆ ಈ ರೂಟು. ಓಕೆ. ಹಂಗೆ ಬರೋದು. ಮತ್ತೊಂದು ಗಾಡಿ ಪುತ್ತೂರು ರೈಟ್ ಇದೆ. ಓಕೆ. ಮಣಿಪಾಲ ಗಾಡಿ ಇದೆ. ಓಕೆ. ಮೈನ್ ಲೈನ್ ಇದೆ, ಸುರತ್ಕಲ್ ಟು ಪುತ್ತೂರು. ಓಕೆ. ಹೇಗೆ ಸರ್? ಸಕಲೇಶ್ಪುರನಾ? ಸಕಲೇಶ್ಪುರ. ಎಲ್ಲಾ ಗಾಡಿ? ಎಲ್ಲಾ ಗಾಡಿ. ಓಕೆ. ಮತ್ತೆ ಈ ನಮ್ಮ ಕಡೆ ಹೊನ್ನಾವರ, ಯಲ್ಲಾಪುರ ಇಲ್ಲ ಇಲ್ಲ ಆ ಕಡೆ ಯಾವ್ದು ಬರಲ್ಲ? ಇಲ್ಲ, ಮುಂಚೆ ಇತ್ತು ಹೈದರಾಬಾದ್ಗೆ, ಈಗ ಇಲ್ಲ. ಇಲ್ಲ, ಮಂಗಳೂರು ಟು ಹೈದರಾಬಾದ್. ಮಂಗಳೂರು ಟು ಹೈದರಾಬಾದ್ 6 ವೀಲ್ ಅಲ್ಲ, 6 ವೀಲ್. ನೀವೇ ಓಡಿಸಿದ್ರಾ? ಇಲ್ಲ, ಹೈದರಾಬಾದ್ ಮಾಡ್ಲಿಲ್ಲ. ಹೈದರಾಬಾದ್ ಮಾಡಿಲ್ಲ. ಓಕೆ. ಅದೇ ಬೇರೆ ರೂಟ್ ಎಲ್ಲ ಮಾಡಿದೀರಾ? ಮಾಡಿದೆ. ಹಾಗೆ ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸಾಧಾರಣ? ನಾನೊಂದು 7 ವರ್ಷ ಆಯ್ತು. 7-7.5 ವರ್ಷ. ಸ್ಟಾರ್ಟಿಂಗ್ ಇಂದ ಲೈಲ್ಯಾಂಡ್ ಏನ? ಲೈಲ್ಯಾಂಡ್ ಅಂದ್ರೆ ಮುಂಚೆ ಇದ್ದದೊಂದು ಈಚರ್ ಗಾಡಿ, ಈಗ ಲೈಲ್ಯಾಂಡ್ ಅಲ್ಲಿ ಇದೆ. ಈಚರ್. ರೂಟಿಗೆಲ್ಲ ಹೋಗಿಲ್ವಾ ಸರ್ ನಿಮ್ಮ ಕಡೆದು? ನಮ್ ಕಡೆ ರೂಟ್ ಬಸ್ ಅಲ್ಲಿ ಇದ್ದೆ, ಎಕ್ಸ್ಪ್ರೆಸ್ ಅಲ್ಲಿ ರೂಟ್ ಬಸ್ ಅಲ್ಲಿ ಇದ್ದೆ. ಮತ್ತೆ ಎರಡನೇ ಏನಾದ್ರು ಮೀನ್ ಗಾಡಿಯಲ್ಲಿ ಇದ್ದೆ. ಓಕೆ. ಟೈಮಿಂಗ್ ಲೋಡು. ಟೈಮಿಂಗ್ ಗಾಡಿಯಲ್ಲಿ. ಸರ್, ಮತ್ತೆ ಬಸ್ಸಿಗೆ ಬಂದಿರೋದು ಹೇಗೆ? ಬಸ್ಸಿಗೆ ಬಂದಿದ್ದು ನಮ್ದು ಮೀನ್ ಗಾಡಿದೆಲ್ಲ ಸ್ವಲ್ಪ ಕಮ್ಮಿ ಆಯ್ತಾ, ಸ್ವಲ್ಪ ಡಲ್ ಆಗ್ತಾ ಬಂತು. ಹಂಗೆ ಬಸ್ಸಿಗೆ ಬಂದ್ವಿ. ಬದಲ್ಗಂತ ಬಂದಿದ್ದು. ಓಕೆ. ಮತ್ತೆ ಪರ್ಮನೆಂಟ್ ಗಾಡಿ ಸಿಕ್ತಾ, ಮತ್ತೆ ಅದು ಎಷ್ಟಾಗ್ತದೆ ಇದ್ರಲ್ಲಿ ಅಷ್ಟೇ ಆಗ್ತದೆ. ಸ್ಯಾಲ್ರಿ ಇದೆಲ್ಲ ಕಷ್ಟ ಎಲ್ಲ ಸೇರಿ ಅದು ಇದೆ. ನೈಟ್ ಸರ್ವಿಸ್ ಅಂದ್ರೆ ಬೆಳಗ್ಗೆ, ನಮ್ಗೆ ರಾತ್ರಿ.
ಸರ್ ನಿಮ್ಗೆ ಇವಾಗ ತುಂಬಾ ಜನಕ್ಕೆ ಒಂದು 3 ಗಂಟೆ 4 ಗಂಟೆ ನಂತರ ನಿದ್ದೆ ಎಳಿಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅದು ನಿಮ್ಗೆ ಆಗಲ್ವಾ ಸರ್? ಆಗ್ತದೆ ಒಂದೊಂದ್ ತುಂಬಾ ಸಲ. ಪ್ಯಾಸೆಂಜರ್ ಇದೊಂದು ಡೌಟ್ ಇರುತ್ತೆ. ಆಗ್ತದೆ, ನೈಟ್ ಪೂರ್ತಿ ಆಗಲ್ಲ ಅಂತ ಏನಿಲ್ಲ. ನೈಟ್ ಮಾತ್ರ ನಮ್ದೊಂದು ಮೆಚುರಿಟಿ ಇರ್ತದೆ. ಈಗ ನಾವೊಂದು ಬೆಳಿಗ್ಗೆ ಬಂದಿದ್ದಾಗ್ತಾನೆ ಒಂದು 8-8:30ಗೆ ನಾವು ಮಲಗ್ತೇವೆ. ಓಕೆ. ಬಂದು ಮಲಗಿದ್ರೆ ಅದೊಂದು ನಿದ್ರೆ ಸಾಕಾಗ್ತದೆ. ಆದ್ರೆ ಸಂಜೆ ಬೆಳಗ್ಗೆ ಅದೊಂದು 4 ಗಂಟೆ ನಿದ್ರೆ ಅದು ಎಳೀತದೆ. ಎಳೆಯೋದು ಖಂಡಿತ. ಖಂಡಿತ ಎಳೆಯೋದು. ಪ್ರತಿಯೊಂದು ಮನುಷ್ಯನಿಗೂ ಅದು ಎಳೆಯದೆ ಹಾ. ಅಲ್ವಾ? ಅದು ನಿದ್ದೆ ಮಾಡಬೇಕಾಗತ್ತೆ ಬೆಳಿಗ್ಗೆ. ಆದ್ರೆ ಸರ್ ತುಂಬಾ ಈ ಇವರು ಪ್ಯಾಸೆಂಜರ್ಗೆ ಡೌಟ್ ಇರುತ್ತೆ, ಹಾ. ಅವ್ರು ಯಾವ ತರ ಕಂಟ್ರೋಲ್ ಮಾಡ್ತಾರೆ ಅಂತ ಅಲ್ವಾ? ಏನಾದ್ರೂ ತುಂಬಾ ಒಂದು ಕಷ್ಟ habit ಅಲ್ವಾ ಸರ್ ಇರ್ತದೆ. ಅದೆಲ್ಲ ಕಂಟ್ರೋಲ್ ಮಾಡೋದು? ಸಿಂಗಲ್ ಡ್ರೈವರ್ ಮತ್ತೆ ಸಿಂಗಲ್ ಡ್ರೈವರು. ಈಗ ನಮ್ ಸೈಡು ಮಳೆ ಸೈಡು ಘಾಟ್ ಮಳೆ ಇದೆ, section. ಘಾಟ್ ಸೆಕ್ಷನ್ ಮಳೆ, ಗಾಡಿ ಎಲ್ಲ ಜಾರ್ತದೆ. ಖಂಡಿತ. ಮತ್ತೆ ಈ ಧರ್ಮಸ್ಥಳ ರೂಟ್ ಹೋಗೋ ಕಾರ್ ಅವ್ರದ್ದು ತುಂಬಾ ಕಿರಿಕಿರಿ. ಹೌದು. ಅವ್ರಿಗೆ ಗೊತ್ತಿರಲ್ಲ ಘಾಟ್ ಸೆಕ್ಷನ್ ಹೆಂಗೆ ಅಂತ. ಮತ್ತೆ ಸುಮಾರು- ಬಾರಿಕ್ ರೋಡು. ಹಾ, ಏನಕ್ಕೆ ಹೇಳಿದ್ರೆ ನಮ್ಗೆ ಬಂದು ಬಂದು ರೂಢಿಯಾಗಿ ಹೋಗ್ತದೆ. ಕಾಯಂ ಬರುವವರು ನಾವು. ಅವ್ರ ಹಂಗೆ ಅಲ್ಲ, ಅವ್ರು ವರ್ಷಕ್ಕೊಂದ್ಸಲ ಹೊಸದಾಗಿ ತಿಂಗಳಿಗೆ ಟೂರಿಸ್ಟ್ಗೆ ಅಂತ ಹಾಗೆ ಬರೋದಾ ಬಂದಿರ್ತಾರೆ. ಟೂರಿಸ್ಟ್ಗೆ. ಅವ್ರ ಘಾಟ್ ಸೆಕ್ಷನ್ ಅಲ್ಲಿ ಈಗ ಬಸ್ ಅವ್ರು ಆಲ್ಟೆಕ್ ಮಾಡುವಾಗ ಲೆಫ್ಟ್ ಸೈಡ್ ಅಲ್ಲೆಲ್ಲ ಬರ್ತಾರೆ. ಖಂಡಿತ. ಅದು ನಮ್ಗೆ ನಿಮ್ಗೆ ಈ ಕಾಣಿಸಲ್ಲ. ಲಾಂಗ್ ಗಾಡಿ, ಲೆಂತ್ ಗಾಡಿ ನಮ್ಗೆ ಎಷ್ಟಂದ್ರೆ ಕಾರ್ನರ್ ಜಡ್ಜ್ಮೆಂಟ್ ಗೊತ್ತಾಗ. ಅದು ಅಲ್ಲಾದ್ರೆ ಅವ್ರು ಫಾಗ್ ಲೈಟ್ ಎಲ್ಲ ಹಾಕೊಂಡ್ ಬರ್ತಾರೆ ಹಿಂದೆ. ಈ ಮಿರರ್ ಫುಲ್ ಬ್ಲರ್ ಆಗ್ಬಿಡುತ್ತೆ. ಆಗುತ್ತೆ. ಏನ್ ಮಾಡ್ಲಿಕ್ಕೆ ಆಗಲ್ಲ. ಆಗ ಅವ್ರಿಗೆ ಬಿಟ್ಲೇ ಕೊಡ್ಬೇಕು ನಾವು. ಖಂಡಿತ. ಇಲ್ಲಾದ್ರೆ ಬಂದು ಸುಮ್ನೆ ಕಿರಿಕ್ ಟಚ್ ಮಾಡೋದು ನಿಮ್ಗೆ ಪ್ರಾಬ್ಲಮ್. ಪ್ರಾಬ್ಲಮ್ ನಮ್ಗೆ. ಟಚ್ ಆಗ್ಬಿಟ್ರೆ ಪ್ಯಾಸೆಂಜರ್ ಲೇಟ್ ಆಗತ್ತೆ ಬೆಳಿಗ್ಗೆ ಹೌದು. ಅವ್ರ ಹತ್ರ ಮಾತಾಡ್ತಾ ಕೂತಿದ್ರೆ ಅಲ್ವಾ? ಹೌದು. ಖಂಡಿತ. ಇದು ಕಷ್ಟಕರ ಅಲ್ವಾ ಸರ್ ತುಂಬಾ ಈ ನೈಟ್ ರಿಸ್ಕ್ ಸರ್ವಿಸ್ ಅಂದ್ರೆ? ರಿಸ್ಕ್. ಹೌದು, ಲಾರಿಗಿನ್ನ ತುಂಬಾ ಕಷ್ಟ. ಇದು ರಿಸ್ಕ್. ಏನಕ್ಕೆ ಕೇಳಿದ್ರೆ 36 ಪ್ಯಾಸೆಂಜರ್ ನನ್ ನಂಬಿ ಮಲಗ್ತಾರೆ ಸರ್. ಖಂಡಿತ. ನಿಮ್ಮ ಕರೆಕ್ಟಾ? ನೀವು ನನ್ ನಂಬಿ ಸೇಫ್ ಆಗಿ ಮಲಗ್ತಾರೆ. ತಕೊಂಡು ಹೋಗಿ ಮುಡಿಸ್ತೀರಾ ಅನ್ನೋ ಭರವಸೆ ಮೇಲೆ ಮೇಲೆ ಮಲಗ್ತಾರೆ. ಅವ್ರು ಒಂದೊಂದು ಚಿಂತೆನಲ್ಲಿದ್ದಾರೆ. ಒಂದೊಂದು ಕನ್ಸತ್ತು ಬಂದಿರ್ತಾರಲ್ಲ. ಮತ್ತೆ ಒಂದೇ ಮಕ್ಳು ಅಲ್ಲ, ಎಲ್ಲ ಬೇರೆ ಬೇರೆ ಒಂದೊಂದು ಒಂದೊಂದು ಡ್ರೀಮ್ ಇರ್ತದೆ. ಹೌದು. ಈಗ ಹೋಗಿ ಈಗ ಆಗ್ಬೇಕಂತ ಬೆಂಗಳೂರಿಗೆಲ್ಲ ಬರೋದು ಅದಕ್ಕೆ ಅಲ್ವಾ? ಹಾ. ಒಂದು ಕೆಲ್ಸಕ್ಕೆ ಕೆಲ್ಸಕ್ಕೆ. ಏನಾದ್ರು ಒಂದು ಗೋಲ್ ಇಟ್ಟೇ ಬಂದಿರ್ತಾರೆ. ಹಾ. ಹಾಗೆ ಸರ್. ಮತ್ತೆ ನಿಮ್ಗೆ ಘಾಟಿ ಸೆಕ್ಷನ್ ಅಲ್ಲಿ ಟ್ರಾಫಿಕ್ ಎಲ್ಲ ಆದ್ರೆ ಹೇಗೆ ಸರ್ ಟೈಮ್ ಕವರ್ ಮಾಡೋದು? ಟ್ರಾಫಿಕ್ ಆದ್ರೆ ಬರುದು ಅಷ್ಟೇ, ಬೇರೆ ಏನಿಲ್ಲ. ಏನೋ ಲೆವೆಲ್ ಹಿಡ್ಕೊಂಡು ಬರುದು ಗಾಡಿ. ಅಡ್ಜಸ್ಟ್ ಆಗತ್ತಾ? ಅಡ್ಜಸ್ಟ್ ಆಗ್ತದೆ. 1 ಗಂಟೆ ಡಿಲೇ ಆಗ್ಬೋದು, ಅರ್ಧ ಗಂಟೆ ಡಿಲೇ ಆಗ್ಬೋದು, ಏನ್ ತೊಂದ್ರೆ ಇಲ್ಲ. ನಾವು ಅರ್ಜೆಂಟ್ ಮಾಡ್ಕೊಂಡು ಬಂದ್ರೆ 36 ಮಲಗಿದಾರಲ್ಲ ಅವು ಸ್ವಲ್ಪ ಹೆದರ್ತಾರೆ. ಒಂದು ಗಾಡಿ ಡ್ರೈವ್ ಮಾಡುವಾಗ ಹಿಂದೆ ಮಲಗಿದವರಿಗೆ ಗೊತ್ತಾಗ್ಬಾರ್ದು. ಈಗ ಸ್ಲೀಪರ್ ನೈಟ್ ಕೋಚ್ ಅಂತ ಏನಕ್ಕೆ ಹೇಳಿದ್ದು, ಸ್ಲೀಪರ್ ರಾತ್ರಿ ಮಲಗುವವರಿಗೆ ಗೊತ್ತಾಗ್ಬಾರ್ದು. ಹೌದು, ನಮ್ಮ ಮನೆ ಮಲಗದಷ್ಟು ಫೀಲ್ ಫೀಲ್ ಇರ್ಬೇಕು. ಅವ್ರು ಹೆದರ್ಬಾರ್ದು. ಈಗ ನೆಕ್ಸ್ಟ್ ನಾವು ಒಂದು ವಾರ್ನ್ ಹಾಕುವಾಗ ನೈಟ್ ಸರ್ವಿಸ್ ಅಲ್ಲಿ ವಾರ್ನ್ ಹಾಕ್ಲಿಕ್ಕಿಲ್ಲ. ಖಂಡಿತ. ಖಾಲಿ ಲೈಟ್ ಡಿಮ್ ಕೊಡ್ಲಿಕ್ಕೆ ಅಷ್ಟೇ. ಹೆಡ್ಲೈಟ್ ಅಡ್ಜಸ್ಟ್ ಮಾಡೋದು, ಅಡ್ಜಸ್ಟ್ಮೆಂಟ್ ಮಾಡಿ ಹೋಗೋದು. ಅಂತ ಪರಿಸ್ಥಿತಿ ಬಂದ್ರೆ ಮಾತ್ರ ವಾರ್ನ್ ಹೊಡೆಯೋದು. ಮತ್ತೆ ಬ್ರೇಕ್ ಹೊಡಿಯುವಾಗ ನಂಗೆನೆ ಮಲಗಿದವರಿಗೆ ಸ್ವಲ್ಪ ಅಲ್ಲಾರ್ಬಾರ್ದು ಗಾಡಿ. ಸಡನ್ ಬ್ರೇಕ್ ಸಡನ್ ಬ್ರೇಕ್ ಹೊಡೆದ್ರೆ ಏನೋ ಒಂದು ಗಾಬರಿದಾರ ಆಗ್ತಾರೆ. ತುಂಬಾ ಇದೆ ನೈಟ್ ಸರ್ವಿಸ್ ಅಲ್ಲಿ. ಅನುಭವ ಬೇಕು ಸರ್. ಅನುಭವ ಇಲ್ಲಾದ್ರೆ ಯಾವ್ದು ಆಗಲ್ಲ. ಖಂಡಿತ. ಅದು ಪ್ರತಿಯೊಂದು ಓಡಿಸಿ ಅನುಭವ ಇದ್ರೆ ಓಡಿಸಿ ಮಾತ್ರ. ಓಡಿಸಿನೇ ಅನುಭವ ಆಗೋದು. ಹಾ. ಹಾಗೆ ದಿನಕ್ಕೊಂದು ಡ್ರೈವಿಂಗ್ ಸರ್. ಯಾರು ಡ್ರೈವರ್ ಅಲ್ಲ ಈಗ. ಎಲ್ಲಾರು ದಿನಕ್ಕೊಂದು ಡ್ರೈವಿಂಗ್ ಮಾಡೋದು. ಇವತ್ತು ನಾನು ಈಗ ಡ್ರೈವಿಂಗ್ ಮಾಡಿದ್ರೆ ನಾಳೆ ಅದೇ ಡ್ರೈವಿಂಗ್ ಮಾಡಲ್ಲ, ಬೇರೆ ಹೊಸ ಅನುಭವ. ಅಷ್ಟೇ. ಡ್ರೈವಿಂಗ್ ಫೀಲ್ಡ್ ಅಲ್ಲಿ ನಾನಂತ ಯಾರು ಇಲ್ಲ. ನಾವು ಇವತ್ತು ಒಂದ್ ಡ್ರೈವಿಂಗ್ ಮಾಡಿದ್ರೆ ನಾಳೆ ಒಂದ್ ಡ್ರೈವಿಂಗ್, ನಾಳೆಯಿಂದ ಒಂದ್ ಕಲಿತೇವೆ ನಾವು. ಈ ಡ್ರೈವಿಂಗ್ ಅಲ್ಲಿ ಹಿಂಗಿದೆ, ಈ ಡ್ರೈವಿಂಗ್ ಅಲ್ಲಿ ಈ ಗೇರ್ ಕೊಟ್ರೆ ಈ ಗೇರ್ ಅಪ್ಪ ಹೋಗ್ತದೆ ಗಾಡಿ. ಅದೊಂದೊಂದು ನಾವು ಕಲಿತಾ ನಿಮ್ಮ ಸ್ಕಿಲ್. ಹಾ. ನಿಮ್ಮ ಸ್ಕಿಲ್ ಅಷ್ಟೇ. ನಿಮ್ಗೆ ಗೊತ್ತಿರತ್ತೆ ಈ ಗಾಡಿ ಸೆಕ್ಷನ್ ಇದೇ ತರ ಗಾಡಿ ಮೂವ್ ಮಾಡ್ಬೇಕು ಮೂವ್ ಅಂತ. ಮಾಡ್ಬೋದು. ಅದು ಒಬ್ಬೊಬ್ರದ್ದು ಒಂದೊಂದು ಮೈಂಡ್ ಸೆಟ್. ಅದು ಮೈಂಡ್ ಸೆಟ್ ಸರ್. ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾರು ಡ್ರೈವರ್ ಅಂತ ಯಾರು, ಈಗ ಸಣ್ಣ ಮಕ್ಳು ಗಾಡಿ ಬಿಡ್ತಾರೆ. ಖಂಡಿತ. ಈಗ ಟ್ರೆಂಡ್ ಆಗಿ ಹೋಗಿದೆ ಗಾಡಿ ಅಂದ್ಮೇಲೆ ಅವ್ರಿಗೆ ಇಂಜಿನ್ ಸೌಂಡ್ ಹೆಂಗೆ, ಟೈರ್ ಅಲ್ಲಿ ಎಷ್ಟು ಬೋಲ್ಟ್ ಬರ್ತದೆ ಅದೆಲ್ಲ ಗೊತ್ತಿಲ್ಲ. ಗಾಡಿ ಅನುಭವ ಬೇಕು. ನಾವು ಮುಂಚೆ 3 ವರ್ಷ ಕಂಡಕ್ಟರ್ ಕೆಲಸ ಮಾಡಿದ್ದೇವೆ ಇದೇ ನೈಟ್ ಸರ್ವಿಸ್ ಅಲ್ಲಿ. ಓಕೆ. ನನ್ನ ತಂದೆ ಡ್ರೈವರು. ಅದರ ನಂತರ ನಾವು ತಂದೆ ಹತ್ರ ಕಂಡಕ್ಟರ್ ಮಾಡಿ. ಓ, ಸ್ವಂತ ತಂದೆಯವ್ರ ಹತ್ರನೇ, ತಂದೆ ಜೊತೆಗೆ ನಂದು ಗುರು ನನ್ನ ತಂದೆ. ಓಕೆ, ಅವರೇ ಗಾಡಿ ಕಲಿಸಿದ್ದು. ಅದರ ನಂತರ ನನ್ನ ತಂದೆ ಬಿಟ್ಟಿದಂತ ನಮ್ದು ಈ ಭಾರತ್ ಅಲ್ಲಿ ಆಸಿಫ್ ಅಂತ ಇದ್ದಾರೆ. ಓಕೆ. ಸೀಬರ್ಡ್ ಅಲ್ಲಿ ನಾನೆಲ್ಲ ಕಂಡಕ್ಟರ್ ಮಾಡ್ತಿದ್ದೆ. ನೀವು ಮತ್ತೆ ನಿಮ್ ತಂದೆಯವರು ಸೇರಿ ಹಾ. ಸೀಬರ್ಡ್ ಅಲ್ಲಿ. ತಂದೆ ಈ ಗಾಡಿಯಲ್ಲಿ ಇದ್ದದ್ದು ಸೌಮ್ಯ. ಓಕೆ. ಸೌಮ್ಯ. ಭಾರತಿ ಬಂದಾಗಿದೆ, ಸೌಮ್ಯ ಬಂದಾಗಿದೆ. ಇವಾಗಿಲ್ಲ. ಈಗ ಇಲ್ಲ. ಆಗಲ್ಲ ಮುಂಚೆ ಕಂಡಕ್ಟರ್ ಕೆಲಸ ಮಾಡಿ ಗಾಡಿ ಅನುಭವ ಇದೆ ಸರ್. ಬೆಂಗಳೂರು ಹೆಂಗೆ,
ಬೆಂಗಳೂರು ಜನ ಹೆಂಗೆ, ರೂಟ್ ಹೆಂಗೆ ಮಂಗಳೂರು ಹೆಂಗೆ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದೆ. ಹಾಗೆ ಆ ತರ ಒಂದ್ ದಿನಕ್ಕೊಂದ್ ಪ್ಯಾಸೆಂಜರ್ ಬರ್ತಾರೆ. 36 ಪ್ಯಾಸೆಂಜರ್ ಅಲ್ಲಿ 35 ಪ್ಯಾಸೆಂಜರ್ ಸರಿ ಇದ್ರೆ ಒಂದ್ ಪ್ಯಾಸೆಂಜರ್ ಕಿರಿಕಿ. ಖಂಡಿತ ಅದು ಇರೋದೇ. ಕಿರಿಕಿರ್ತಾರೆ, ನಾವು ತಾಳ್ಮೆ ಮಾಡ್ಕೊಂಡು ಹೋಗ್ಬೇಕು. ಹೌದು, ಸಡನ್ ಬ್ರೇಕ್ ಹೊಡೆದ್ರು ಮುಂದೆ ಬಂದು ಮತ್ತೊಂದು ಪ್ಯಾಸೆಂಜರ್ ಬರುವವರಿಗೆ ಸರ್ ಇದೊಂದು ರಿಕ್ವೆಸ್ಟ್, ಎಲ್ಲರಿಗೆ ರೆಸ್ಪೆಕ್ಟ್ ಕೊಡಿ ಡ್ರೈವರ್ ಕಂಡಕ್ಟರ್ಗೆ. ಏನಕ್ಕೆ ಕೇಳಿದ್ರೆ ನಿಮ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗೋದು ಡ್ರೈವರ್ಸ್. ಪ್ರತಿಯೊಂದು ವಿಷಯಕ್ಕೂ ನಿಮ್ಗೆ ಡ್ರೈವರ್ ಏನ್ ಕೆಲಸ ಮಾಡೋದಿದ್ರು ಕಂಡಕ್ಟರ್. ನಿಮ್ಗೆ ಲಗೇಜ್ ಆಗ್ಲಿ ಲಗೇಜ್ ತೆಗಿದಾಗ್ಲಿ ಎಲ್ಲ ಮಾಡೋದು ಕಂಡಕ್ಟರ್. ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಡ್ರೈವರ್. ರೆಸ್ಪೆಕ್ಟ್ ಕೊಡಿ. ಏನಕ್ಕೆ ಕೇಳಿದ್ರೆ ನಿಮ್ಗೆ ನಾವು ಫೋನ್ ಮಾಡುವಾಗ ರೆಸ್ಪೆಕ್ಟ್ ಕೊಡ್ತೇವೆ. ಸರ್ ಎಲ್ಲಿ ಪಿಕಪ್ ಕೇಳ್ತೇವೆ, ನೀವು ರೂಡ್ ಆಗಿ ಮಾತಾಡೋದು. ಸರ್ ಒಂದು 5 ನಿಮಿಷ 10 ನಿಮಿಷ ಲೇಟ್ ಆಗ್ಬೋದು. ಏನಕ್ಕೆ ಕೇಳಿದ್ರೆ ಫ್ಲೈಟ್ ಆದ್ರೆ ಬರ್ಬೋದು ಟೈಮಿಂಗ್ಗೆ, ಫ್ಲೈಟೇ ಒಂದೊಂದ್ ಸಲ ಬರಲ್ಲ. ಖಂಡಿತ. ಈಗ ಟ್ರೈನ್ ಅಲ್ಲೇ ಹೋಗ್ತಾರೆ, ಟ್ರೈನ್ ಡಿಲೇ ಆಗ್ತದೆ, ಟ್ರೈನ್ ಬರ್ತದೆ ಟೈಮಿಂಗ್ಗೆ ಬರಲ್ಲ. ಏನಕ್ಕೆ ಕೇಳಿದ್ರೆ ಇದೊಂದು ಎಲ್ಲ ಪ್ಯಾಸೆಂಜರ್ಗೆ ಒಂದು ಸ್ವಲ್ಪ ಬಸ್ ಅವರು ಬರುವವರು, ಬಸ್ಸು ಡ್ರೈವರ್ ಕಂಡಕ್ಟರ್ ಸ್ವಲ್ಪ ಮರ್ಯಾದೆ ಕೊಡಿ. ಏನಕ್ಕೆ ಕೇಳಿದ್ರೆ ತುಂಬಾ ನಾವು ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದವ್ರೆ, ನಮಗೂ ಅನುಭವ ಇದೆ, ಎಲ್ಲ ಜೀವನಗೋಸ್ಕರನೇ ಬಂದಿರೋದು. ನಾವು ನಮ್ಮ ಮನೆ ಸಾಕ್ಲಿಕ್ಕೆ ಬಂದಿದ್ದು, ಏನು ಶೋಕಿ ಮಾಡ್ಲಿಕ್ಕೆ ಬಂದಿದ್ದಲ್ಲ. ಖಂಡಿತ ದುಡಿಲಿಕ್ಕೆ ಬಂದಿದ್ದು. ನೀವು ದುಡಿಯೋರು ಇಲ್ಲಿ ದುಡಿದು ಊರಿಗೆ ಹೋಗ್ತೀರಾ, ಅದು ನಿಮ್ ಖುಷಿ. ನಾಳೆ ಊರಿಗೆ ಹೋಗ್ತೇನೆ, ಬಸ್ ಬುಕ್ ಮಾಡಿದ್ದೇನೆ, ಕಾಲ್ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಮಾತಾಡಿ, ಏನು ಒಂದು ತೊಂದರೆ ಇಲ್ಲ. ಓಕೆ ಸರ್, ಯಾವತ್ತಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗಿತ್ತಾ ಕಾಲ್ ಮಾಡಿದಾಗ? ಆಗ್ತದೆ ಸರ್. ಕೆಲವು ಜನ ಆ ಸೈಡ್ ಇದೆಲ್ಲ ಬರ್ತಾರೆ, ಮುಂಬೈ ಗೋವಾ, ಅವ್ರಿಗೆ ಭಾಷೆ ಬರಲ್ಲ. ಹಿಂದಿಯಲ್ಲಿ ನಮ್ ಹಿಂದಿ ಬೇರೆ, ಅವ್ರ ಹಿಂದಿ ಬೇರೆ. ಒಂದೊಂದು ಸ್ಪಾಟ್ ಹೇಳಿದ್ರೆ ಒಂದೊಂದು ಸ್ಪಾಟ್ ಅಲ್ಲಿ ಹೋಗಿ ನಿಲ್ತಾರೆ, ನಮ್ದೇ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ. ಎಲ್ಲೆಲ್ಲಿ ಪಿಕಪ್ ಇದ್ರೆ ಅವ್ರು ನಿಲ್ಲುದ್ ಬೇರೆ ಕಡೆ, ಅಲ್ಲಿ ಗಾಡಿ ಬೋರ್ಡಿಂಗ್ ಹೋಗಲ್ಲ. ಬೋರ್ಡಿಂಗ್ ಬೇರೆನೆ, ಅವ್ರು ನಿಲ್ಲುದೇ ಬೇರೆನೆ. ಅದಕ್ಕೆ ಹೇಳುದು, ಈ ಕೇರಳದವರು ಮತ್ತೆ ಗೊತ್ತಿದ್ದವ್ರು ಕಾಯಂ ಬರುವವರೆಲ್ಲ ಇರ್ತಾರೆ, ಫಿಕ್ಸ್ ಇರ್ತಾರೆ, ಟೆನ್ಷನ್ ಇಲ್ಲ. ಅವ್ರಿಗೆ ಗೊತ್ತಿರ್ತದೆ ಗಾಡಿ ಎಷ್ಟು ಗಂಟೆ ಬರ್ತದೆ, ಏನ್ ವಿಷಯ ಎಲ್ಲ ಗೊತ್ತಿರುತ್ತೆ. ಮತ್ತೆ ಸರ್ ಇದು ದಾಮೋದರ್ ಕೋಚ್ ಅಲ್ವಾ? ಇದು ದಾಮೋದರ್ ಕೋಚ್ ಸರ್. ಇದು ಗಾಡಿದು ಕ್ಯಾಬಿನ್ ತುಂಬಾ ಸ್ಪೇಸ್ ದೊಡ್ಡದಿದೆ ಅಲ್ವಾ? ಒಳ್ಳೆ ಗ್ಯಾಪ್ ಇದೆ ಡ್ರೈವರ್ಗೆ. ಒಳ್ಳೆ ನಾನು ಗಾಡಿ ನೋಡಿದ ತಕ್ಷಣ ನನಗೆ ಬಾರಿ ಖುಷಿ ಆಯ್ತು, ಇದೆಷ್ಟು ದೊಡ್ಡ ಕ್ಯಾಬಿನ್ ಇದೆ ಅಂತ ಅಲ್ವಾ? ಕಂಡಕ್ಟರ್ಗೆಲ್ಲ ಮಲಗ್ಲಿಕ್ಕೆ ಒಳ್ಳೆ ಸ್ಪೇಸ್ ಇದೆ ಇಲ್ಲಿ ಕ್ಯಾಬಿನ್. ಇಲ್ಲಿ ಬಾನೆಟ್ ಮೇಲೆ ಕಂಡಕ್ಟರ್ ಅಂತಲ್ಲ, ಪ್ಯಾಸೆಂಜರ್ ಬರ್ತಾರೆ, ಕುತ್ಕೊಳ್ತಾರೆ. ಒಬ್ಬೊಬ್ಬರಿಗೆ ಕ್ರೇಜ್ ಇರುತ್ತೆ ಯಾವ ತರ ಡ್ರೈವಿಂಗ್ ಮಾಡ್ತಾರೆ ಅಂತ ನೋಡುವ ಅಂತ ಬರ್ತಾರೆ. ಆ ತರ ಇಲ್ಲಿ ಕೂತಿ ನೋಡ್ಬೋದು. ಈ ಸರ್ ಇದು ಹೇಳಿ ಮಾಡ್ಸಿರೋದು ಅಥವಾ? ಇಲ್ಲ ಸರ್, ದಾಮೋದರ್ ಒಂದೊಂದು ಗಾಡಿ ಈ ತರ ಬರ್ತದೆ. 13.5 ಅಲ್ಲಿ ಲೆಂತ್ ಗಾಡಿ ಬರ್ತದೆ. ಲೈಲ್ಯಾಂಡ್ ಅಲ್ಲಿ ಇಷ್ಟು ದೊಡ್ಡ ಕ್ಯಾಬಿನ್ ತುಂಬಾ ಕಮ್ಮಿ. ನಾನು ನೋಡಿದಂಗೆ ಭಾರತ್ ಬೆಂಜ್ ಅಲ್ಲಿ ಇದೆ. ಇದು 2026 ಮಾಡೆಲ್ ಗಾಡಿ, 2022 ಗಾಡಿ. ಫಸ್ಟ್ ಬಂದಿರೋ ಲೈಲ್ಯಾಂಡ್ ಇದು BS6 ಅಲ್ಲಿ ಅಲ್ವಾ? ಗಾಡಿ ಹೇಗೆ ಸರ್ ಪರ್ಫಾರ್ಮೆನ್ಸ್ ಎಲ್ಲ? ಗಾಡಿ 4 ಸಿಲಿಂಡರ್ ಸರ್, ತೊಂದರೆ ಇಲ್ಲ. 4 ಸಿಲಿಂಡರ್, 6 ಸಿಲಿಂಡರ್ ಅಲ್ಲ. 6 ಸಿಲಿಂಡರ್ 10 ಮೀಟರ್ ಬರ್ತದೆ. 6 ಸಿಲಿಂಡರ್ 13.2 ಬರ್ತದೆ. ನಮ್ದು ಈಗ 4 ಸಿಲಿಂಡರ್ ಗಾಡಿ, ತೊಂದರೆ ಇಲ್ಲ. ಗಾಡಿ ಸ್ವಲ್ಪ ಪಿಕಪ್ ಮೋಷನ್ ಎಲ್ಲ ಕಮ್ಮಿ ಅಷ್ಟೇ. ಮತ್ತೆ ಮೈಲೇಜ್ ಸ್ವಲ್ಪ ಕಮ್ಮಿ. ಮೈಲೇಜ್ ಎಲ್ಲ ಕಮ್ಮಿ, ಎಲ್ಲ ಗೊತ್ತಿರೋದೆ. ಮತ್ತೆ ಹೇಗೆ ಸರ್ ನಿಮ್ದು ಅನುಭವ ಇಷ್ಟು ವರ್ಷದ್ದು? ಅನುಭವ ಏನು ಸರ್, ಇದೇ ಮಾಡೋದು, ಬರೋದು, ಬೆಳಗ್ಗೆ ಬಂದ್ ಮಲಗಿದ್ರೆ ಸಂಜೆ ಹೇಳೋದು, ಹೊರಡೋದು. ಇದಕ್ಕೆ ಡೇ ಟೈಮ್ ಅಲ್ಲಿ ಸರ್ ನಿದ್ದೆ ಬರುತ್ತಾ ನಿಮ್ಗೆ? ಇಲ್ಲ ಸರ್, ಈಗ ಮಳೆಗಾಲದಲ್ಲಿ ಸ್ವಲ್ಪ ಗಾಳಿ ಮಳೆ ಬಂದ್ರೆ ಮಾತ್ರ ನಿದ್ದೆ. ಖಂಡಿತ. ಸೆಕೆಗಾಲದಲ್ಲಿ ಬರಲ್ಲ. ಹೌದು, ಕಣ್ಣಿಗೆ ಬೆಳಕು ಹೊಡಿತಾ ಇರುತ್ತೆ. ಬರಲ್ಲ ನಿದ್ರೆ. ಎಷ್ಟಂದ್ರೆ ಒಂದು 2-3 ಗಂಟೆ ಮಾತ್ರ. ಹೌದು, ಮಧ್ಯಾಹ್ನ ನಂತರ ನಿದ್ರೆ ಇಲ್ಲ. ಒಂದ್ಸಲ ಎದ್ದಿದ ನಂತರ ಮತ್ತೆ ನಿದ್ರೆ ಬರಲ್ಲ. ಮತ್ತೆ ನೈಟ್ ಮಲಗೋದಕ್ಕೆ ಡೇ ಮಲಗೋದಕ್ಕೆ ಭಾರಿ ವ್ಯತ್ಯಾಸ ಇದೆ. ನೈಟ್ ನಿದ್ರೆ ಬೇಕು. ನಮ್ ಜೀವ ಎಲ್ಲ ಹಾಳಾಗೋದು ನೈಟ್ ಸರ್ವಿಸ್ ಮಾಡಿ. ನಾವ್ ಅದಕ್ಕೆ 4 ಟ್ರಿಪ್ ಮಾಡಿ 2 ಟ್ರಿಪ್ ರಜೆ ಮಾಡ್ತೇವೆ. 4 ಟ್ರಿಪ್ ಮಾಡಿ ಕೊಟ್ರೆ ಮಾತ್ರ ಕಂಪನಿಯಲ್ಲಿ, ಇಲ್ಲಾಂದ್ರೆ ಕೊಡಲ್ಲ, ರಜೆ ಕೊಡಲ್ಲ. ಒಂದೊಂದ್ ತಿಂಗಳೆಲ್ಲ ಡ್ಯೂಟಿ ಮಾಡಿದುಂಟು, 2 ತಿಂಗಳು 3 ಕಂಟಿನ್ಯೂ ರಜೆನೆ ಕೊಡಲ್ಲ. ಏನಕ್ಕೆ ಕೇಳಿದ್ರೆ ಸೀಸನ್ ಟೈಮ್ ಅಲ್ಲಿ ಬೇರೆ ಡ್ರೈವರ್ಗೆ ಗಾಡಿ ಕೊಟ್ಟು ಹೋಗಿಲ್ಲ. ನಂಬಿಕೆ ಇರಲ್ಲ. ನಂಬಿಕೆ ವಿಷಯ ಅಲ್ಲ. ಏನಕ್ಕೆ ಕೇಳಿದ್ರೆ ನಮ್ ಗಾಡಿದ ಮಾಹಿತಿ ನಮ್ಗೆ ಮಾತ್ರ ಗೊತ್ತು. ಖಂಡಿತ. ಯಾವ ತರ ಓಡಿಸಿದ್ರೆ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಬಹುದು, ಮೈಲೇಜ್ ಬರುತ್ತೆ ಎಲ್ಲ ನಿಮ್ಗೆ ಅಡ್ಜಸ್ಟ್ ಆಗಿರ್ತೀರಲ್ಲ ನೀವು. ಹಾಗೆಲ್ಲ ವಿಷಯ ಸರ್. ಫೈನಲಿ ಫೀಲ್ಡಿಗೆ ಬರುವಂತವ್ರಿಗೆ ಏನಂತ ಹೇಳ್ತೀರಾ ಸರ್ ಈ ನೈಟ್ ಸರ್ವಿಸ್? ಬನ್ನಿ, ಬರಲು ಬೇಡ ಹಂಗಿಂಗಲ್ಲ, ರ್ಯಾಶ್ ತೋರಿಸ್ಬೇಡಿ ಇದ್ರಲ್ಲಿ. ನಾವು ಬಂದಾಗನು ಸ್ಟಾರ್ಟಿಂಗ್ ಹಿಂಗೆ ಫುಲ್ ಜೋಶಲ್ಲಿ ಇದ್ವಿ, ಮತ್ತೆ ಜೋಶ್ ಹೋಯ್ತು.
ಇಲ್ಲಿರೋ ಕಷ್ಟ ನೋಡಿ. ಕಷ್ಟ ನೋಡಿ ಜೋಶ್ ಹೋಯ್ತು. ಮತ್ತೆ ಈಗ ಬರುವವರಿಗೆ ಒಂದು ತಿಳುವಳಿಕೆ, ರೂಟ್ ಟಾಪ್ ಅಂಡ್ ಟಾಪ್ ಮುಂಚೆ ತರ ಇಲ್ಲ. ಮುಂಚೆ ನಾವು ಡ್ಯೂಟಿ ಮಾಡುವಾಗ ಏನು ಇರ್ಲಿಲ್ಲ, ರೋಡ್ ಏನು ಇರ್ಲಿಲ್ಲ. ಈಗ ready ಸ್ವಲ್ಪ ರೆಡಿ ಆಗಿದೆ, ಟಾಪ್ ಅಂಡ್ ಟಾಪ್ ಬರ್ಬೋದು. ಆದ್ರೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಜನರೇಷನ್ ಗೆ ಒಳ್ಳೆ ರೋಡ್ ಆಗ್ತದೆ. ಮತ್ತೆ ಇವಾಗೆಲ್ಲ ಬಲೂನ್ ಗಾಡಿ ಬಂದ್ಬಿಡುತ್ತಲ್ಲ, ಎಲ್ಲ ಫ್ರಂಟ್ ಬಲೂನ್. ಈಗ ಇದೆಲ್ಲ ಕಟ್ಟೆ ಗಾಡಿ ಅಲ್ಲ, ಇದೆಲ್ಲ ಕಟ್ಟೆ ಗಾಡಿ. ಹೌದು, ಇದೆಲ್ಲ ಹೋಗ್ಬಿಡುತ್ತೆ ಇವಾಗ. ಬಲೂನ್, ಇದ್ರ ಫ್ರಂಟ್ ಕಟ್ಟೆ ಗಾಡಿ. ಇವಾಗ ಮತ್ತೆ ಬರೋದಿಲ್ಲ ಮತ್ತೆ ಕಟ್ಟೆ ಗಾಡಿ ಇಲ್ಲ, ಮತ್ತೆಲ್ಲ ಬಲೂನೇ. ಓಲ್ವೋ ಸಿಸ್ಟಮ್, ಎಲ್ಲ ಓಲ್ವೋ ಸಿಸ್ಟಮ್ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದು ಬಾಡಿನೂ ಓಲ್ವೋ ಸಿಸ್ಟಮ್ ತರನೇ. ಹೌದು, ಇವಾಗ ಆತರ. ಸರ್ ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಸರ್ ಇದೇ ತರ ನಿಮ್ದು ಯೂಟ್ಯೂಬ್ ಚಾನಲ್ ನಡೀತಾ ಇರಲಿ, ಡ್ರೈವರ್ ಬಗ್ಗೆ ಹೇಳ್ತಾ ಇರಲಿ, ಸ್ವಲ್ಪ ನೀವು ಎಲ್ಲರಿಗೆ ತಿಳುವಳಿಕೆ ಈಗ ಕೊಡ್ತಾ ಇರಿ. ಒಳ್ಳೇದಾಗ್ಲಿ, ಎಲ್ಲರೂ ಇವ್ರು ಫಾಲೋ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಭಾರತ್ ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರು, ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.